ಹೇಗೆ ನಾವು ಮೊದಲೇ ನಿನ್ನನ್ನು ಮನಸಾರ ಇಷ್ಟಪಟ್ಟಿದ್ದೆ, ಆದರೆ ನನ್ನ ತಂದೆಯಿಂದ ಈಗ ದೂರ ಆಯಿತು. ಈಗೇನು ಕಾಲ ಮಿಂಚಿಲ್ಲ, ನೀವು ಏನು ಮಾಡಬೇಕು? ನೀವು ನನ್ನವನಾಗಬೇಕು. ಇಂಥ ಮಾತುಗಳನ್ನಾಡುವುದಕ್ಕೆ ನಿನಗೆ ನಾಚಿಕೆ ಬರದಿಲ್ಲವೇ? ನೀನು ನನ್ನ ತಮ್ಮನ ಹೆಂಡತಿ, ಅದನ್ನು ಮರೆಯದಿರು. ಒಲೆ ಮೇಲೆ ಹಾಲಿಟ್ಟಿದ್ದಾರೆ, ಅವನ್ನು ನೋಡೋಗು. ಏನೋ ರಾಜ್, ನೀನು ಹೇಳಿದ ತಕ್ಷಣ ಹೋಗಿ ಹಾಲು ನೋಡಲು ನಾನೇನು ಈ ಮನೆ ಕೆಲಸದಾಳಲ್ಲ. ನನ್ನ ಗಂಡ ಹಾಕುತ್ತಿರುವ ಅನ್ನವನ್ನು ತಿನ್ನುವ ನಾಯಿ ನೀನು. ನನಗೆ ಹೇಳ್ತೀಯ ಕೆಲಸ ಮಾಡು ಎಂದು. ನೋಡು, ನನ್ನ ಗಂಡ ದುಡಿದಲ್ಲಿ ಅನ್ನ ತಿನ್ನುವ ನೀನು ನೆನಪಿರಲಿ. ನೆನಪಿದೆ, ನೀನೊಂದು ಹೆಣ್ಣಲ್ಲ, ರಾಕ್ಷಸಿ ಅಂತ. ಮದುವೆಯಾಗಿ ಸಂಸಾರ ಮಾಡಿ ಮನೆ ಬೆಳಗಲು ಬಂದವಳು ನೀನಲ್ಲ. ಒಂದಾಗಿದ್ದ ಅಣ್ಣ ತಮ್ಮಂದಿರನ್ನ ಒಡೆಯೋದಕ್ಕೆ ಬಂದಿದಿ ಅಂದಾಗ ಸಂಸಾರದ ಬದುಕು ಸರಿಯಾಗೋದು ಕನಸಿನ ಮಾತು. ಗಂಡನಿಗೆ ಸತಿಯಾಗಿ ಮಾವನಿಗೆ ಸೂಳಿಯಾಗುವುದನ್ನು ಈ ಸಮಾಜ ಒಪ್ಪುವುದಿಲ್ಲ. ಕಾವೇರಿ, ಏನು ಕಾವೇರಿ, ಏನು ನಿನ್ನ ಬಾಯಿ? ನೋಡಿ, ನಾನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರುವುದಿಲ್ಲ. ಈಗಲೇ ನಾನು ತವರು ಮನೆಗೆ ಹೋಗ್ತೇನೆ. ಯಾಕೆ ಕಾವೇರಿ, ಏನಾಯ್ತು ಅಂತ? ನೋಡಿ, ಏನಾಯ್ತಂತ ನಾನು ಹೇಗೆ ಹೇಳಿ? ನನಗೆ ಹೇಳಲು ನಾಚಿಕೆ ಆಗ್ತದೆ. ನೀನಾದರೂ ಹೇಳು ರಾಜಣ್ಣ, ಏನು ನಡೆಯಿತಂತ? ನಾನು ಏನೇ ಹೇಳಿದರೂ ನೀನು ನಂಬುವುದಿಲ್ಲ. ಮಹಾಪತಿವ್ರತಿ ನಿಂತಿದ್ದಳಲ್ಲ ನಿನ್ನ ಹೆಂಡತಿ, ಇವಳನ್ನೇ ಕೇಳು, ಇಲ್ಲಿ ಏನು ನಡೀತಾ ಅಂತ. ಏನು ಕಾವೇರಿ, ಏನಿದು ನನಗೊಂದು ಅರ್ಥವಾಗ್ತಿಲ್ಲಲ್ಲ. ನೋಡಿ, ಸಕಲ ಸಂಪನ್ನತರ ಏನು ಗೊತ್ತಿಲ್ತರ ನಿಂತಿದ್ದಾನಲ್ಲ ಆ ನಿಮ್ಮಣ್ಣ, ಅವನಿಗೆ ಕೇಳಿ ಎಲ್ಲ ಗೊತ್ತಾಗುತ್ತೆ. ನೋಡಿ, ಯಾರು ಇಲ್ಲ ಸಮಯದಲ್ಲಿ ನೋಡಿ ನನ್ನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟ. ನೋಡಿ, ನನ್ನ ಕೆನ್ನೆಗೆ ಹೇಗೆ ಹೊಡೆದಿದ್ದಾನೆ. ಏನೋ ನನ್ನ ಹೆಂಡತಿ ಮೇಲೆ ಕೈ ಮಾಡೋಷ್ಟು ನಿನಗೆ? ನಿನ್ನ ಈ ಮನೆಯಲ್ಲಿ ಜಾಗವಿಲ್ಲ, ಮೊದಲು ಮನೆಬಿಟ್ಟು ಇಲ್ಲಿಂದ. ಹೋಗ್ತೀನಪ್ಪ, ಹೋಗ್ತೀನಿ. ಆದರೆ ಹೋಗುವುದಕ್ಕೂ ಮೊದಲು ಒಂದು ಮಾತು. ಹೆಂಡತಿ ಎಂಬ ಮೋಹ ಪಾಶದಲ್ಲಿ ಬಿದ್ದ ನೀನು ಒಡ ಹುಟ್ಟಿದ ಅಣ್ಣ ಅಂತ ನೋಡದೆ ನಿನ್ನೆ ಬಂದವಳ ಮಾತು ನಂಬಿ ನನ್ನ ಮೇಲೆ ಕೈ ಮಾಡಿದೆಯಲ್ಲ, ಇದರ ಪರಿಣಾಮ ಅನುಭವಿಸ್ತೀಯ. ಈ ಚಾಲಾಕಿ ಹೆಣ್ಣು ಇವತ್ತು ನನಗೆ ಬಂದ ಪರಿಸ್ಥಿತಿ ಮುಂದೊಂದು ದಿನ ನಿನಗೆ ತರುವಳು, ಎಚ್ಚರ. ಅದಕ್ಕೆ ಅಂತಾರೆ ಹಿರಿಯರು, ಹೆಣ್ಣು ಮಾಯೆ, ಗಂಡು ನಾಯಿ ಅಂತ. ಅಬ್ಬಾ, ಮನೆಗಿದ್ದ ಪೀಡೆಗಳು ತೊಲದು ಇನ್ನು ಮುಂದೆ ಖುಷಿಯಾಗಿರ್ಬೋದಲ್ವೇನ್ರಿ? ತುಂಬಾ ಗರಂ ಆಗಿದ್ದೀರಲ್ಲ. ಮತ್ ಇನ್ನೇನು, ಅವರಿದ್ರೆ ನಮ್ಮ ಸುಖ ಸಂತೋಷಕ್ಕೆ ಅಡ್ಡ ಬರ್ತಾರಲ್ಲ, ಈಗ ಎಷ್ಟು ಸಂತೋಷ ಆಗಿರೋದಲ್ವೇನ್ರಿ? ಹಾಗಾದರೆ ಒಂದೇ ಒಂದು ಸಾಂಗ್ ಪ್ಲೀಸ್. ಓಕೆ ಬಾಸ್, ಬನ್ನಿ.
ಬೇಗ ಬರ್ತೀರಿ ತಾನೆ? ಬರ್ತೀರಿ ತಾನೆ? ಹಾ ಬರ್ತೀರಿ. ರಾಜು ರಾಜು ಕಾವೇರಿ, ರಾಜು ಇಲ್ವೇನು? ಅಯ್ಯೋ, ಅವನು ಎಲ್ಲಿ ಹೋಗ್ತಾನಂತ ನನಗೇನು ಹೇಳ್ಬಿಟ್ಟು ಹೋಗ್ತಾನ? ನಿಮಗೆ ಹೇಳಕ್ಕೆ ಹಾಗೇನಿಲ್ಲಮ್ಮ, ಹೊಲೆ ಮೇಲೆ ಹಾಲಿಟ್ಟಿದ್ನಲ್ಲ, ಅವನಿಗೆ ನೋಡ್ಕೊಳ್ಳೋದಕ್ಕೆ ಹೇಳಿದೆ, ಅದಕ್ಕೆ ಕೇಳಿದೆ. ಓಹೋ, ನಾನೇನು CC ಕ್ಯಾಮ್ರಾನ ಎಲ್ಲ ಹೋಗಿ ಸೆರೆ ಮಾಡೋದಕ್ಕೆ? ಯಾಕಮ್ಮ, ಯಾಕೆ ಈ ರೀತಿ ಮಾತಾಡ್ತೀಯ? ನಾನೇ ಒಂದನ್ನ ಹೇಳಿದ್ರೆ ನೀನೇ ಇನ್ನೊಂದಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ಲ. ಹೆಣ್ಣಿಗೆ ಇಂಥ ಗುಣ ಒಳ್ಳೇದಲ್ಲಮ್ಮ. ಏನೇ ನನಗೆ ಬಾಯಿಗೆ ಬಂದಂತೆ ಮಾತನಾಡ್ತೀಯೇನು? ನಾನೇ ನಿಮ್ಮ ಮನೆ ಕೆಲಸದಾಳ, ನೀನು ಹೇಳಿದ ತಕ್ಷಣ ಹೋಗೋದಕ್ಕೆ? ನೋಡು, ಆ ನಿನ್ನ ಮೈದ್ನ ಇದ್ದಾನಲ್ಲ, ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ನನ್ನ ಕೆನ್ನೆಗೆ ಹೊಡೆದ್ನ. ಎಲ್ಲಿದ್ದಾನೋ ಏನೋ, ನೀನೇ ಹೋಗಿ ಹುಡುಕಿಕೊಂಡು ಸಾಯಿ. ಆಗ್ಲಿ ಬಿಡಮ್ಮ, ಸಿಟ್ಟಾಗಬೇಡ. ನೀನಾದ್ರೂ ಹೋಗಿ ಸ್ವಲ್ಪ ಹಾಲನ್ನ ನೋಡಬಾರ್ದೇನು? ಏನೇ ಏನೇ ಅಂತಿ ನೀನು? ಈ ಮನೆ ಶ್ರೀಮಂತ ಮಗಳಾದ ನನಗೆ ಹಾಲನ್ನಂತೀಯ? ನಾನು ಶ್ರೀಮಂತ ಮಗಳು, ನೀನು ಹೋಗ್ಲಿ ಬಿಡಮ್ಮ, ನೀನೇನು ಸಿಟ್ಟಾಗಬೇಡ, ನಾನೇ ನೋಡ್ತೇನೆ. ಸ್ವಾಮಿ, ಏನಾಯ್ತು ಸ್ವಾಮಿ? ಏನಾಯ್ತು ನಿಮಗೆ? ಮೋಸವಾಯಿತು ಗಂಗಾ, ಮೋಸವಾಯಿತು. ನನಗೆ ನನ್ನ ಕಣ್ಣುಗಳೇ ಕಾಣುತ್ತಿಲ್ಲ. ಅಯ್ಯೋ ದೇವ್ರೆ, ಕಣ್ಣು ಕಳ್ಕೊಂಡು ಹೇಗಪ್ಪ ಬದುಕಲಿ? ಯಾಕೆ ಸ್ವಾಮಿ, ಏನಾಯ್ತು ನಿಮಗೆ? ಯಾಕೆ ರೀತಿ ಆಡ್ತಾ ಇದೆಯಾ? ಹೇ ದೇವಿ, ನಿನಗೆ ಕಣ್ಣೇ ಕಾಣೋದಿಲ್ವೇನು? ನಮ್ಮಂತ ಬಡವರ ಮೇಲೆ ಈ ರೀತಿ ಕಷ್ಟದ ಸರಮಾಲೆಯನ್ನೇ ತಂದು ಹಾಕ್ತಾ ಇದೆಯಲ್ಲ, ನಾವ್ ಹೇಗ್ ಬದುಕಬೇಕು? ಬನ್ನಿ ಸ್ವಾಮಿ, ನಿನಗೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಬೇಡ ಗಂಗಾ, ಇಂಥ ಕತ್ತಲಲ್ಲಿ ನನ್ನ ಎಲ್ಲೇ ಅಂತ ಕರ್ಕೊಂಡು ಹೋಗ್ತೀಯ? ಬೇಡ ಗಂಗಾ, ಬೇಡ. ಆ ದೇವರು ಅದೇನು ಮಾಡ್ತಾನೋ ಮಾಡಲಿ. ಸ್ವಾಮಿ ಬನ್ನಿ ಸ್ವಾಮಿ, ಊಟ ಮಾಡ್ತಿರಂತೆ. ಬೇಡ ಗಂಗಾ, ಬೇಡ, ನನಗೆ ಹಸಿವೆ ಇಲ್ಲ. ಬೇಡ ಅಂದ್ರೆ ಹೇಗೆ ಸ್ವಾಮಿ? ಸ್ವಲ್ಪ ತಾಳಿ, ನಾನೇ ಊಟ ತರ್ತೀನಿ. ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಓ ಹೊಲದಿಲ್ಲವು ಸಂತೋಷವ ಹುಡುಗದಲ್ಲಿ ನಾಸುದಿನ ಅನುರಾಗದಿ ಉಳ್ಳಾಯಿದೆ. ಈ ಬಾಳಲಿ ಚಾಟಿಯಲ್ಲಿದೆ ಬನ್ನಿ ಸ್ವಾಮಿ, ಊಟ ಮಾಡಿ. ನನಗೆ ಹಸಿವೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಊಟವಾದರೂ ಹೇಗೆ ಸೇರುತ್ತೆ ಹೇಳು? ಸ್ವಾಮಿ ದಯಮಾಡಿ ಒಂದು ಸ್ವಲ್ಪ ಊಟ ಮಾಡಿ ಸ್ವಾಮಿ. ಏನೇ ಕಾವೇರಿ, ಇದೇನು ಧರ್ಮಛತ್ರ ಅಂತ ತಿಳಿದಿರುವಿಯಾ? ಬಂದವರಿಗೆ ಅನ್ನ ಹಾಕಲು ಏನೇ ಇದು? ಕಾವೇರಿ, ಏನ್ ಮಾಡ್ದೇಮ್ಮ ನೀನು?
ಎಷ್ಟೋ ಬಡವರು ತುತ್ತು ಕೂಳಿಳ್ದೆ ಬೀದಿ ಬೀದಿಯಲ್ಲಿ ಅರಿತಾ ಇದ್ದಾರೆ. ಎಷ್ಟೋ ಜನಗಳಿಗೆ ಈ ಒಂದು ತುತ್ತ ಅನ್ನವೇ ದೇವರಮ್ಮ. ಏನೇ ಇದು ನನ್ನ ಗಂಡನ ಮನೆ. ಬಂದವರಿಗೆ ಅನ್ನ ಹಾಕಲು ಇದೇನು ಧರ್ಮಛತ್ರವಲ್ಲ. ಇಲ್ಲಿ ದುಡಿತಿರುವುದು ನನ್ನ ಗಂಡ, ಅದನ್ನು ಮಾತ್ರ ಮರೆಯಬೇಡ. ವರ್ಷಾಂಗಟ್ಟೆ ಸಂಘ ತಿರುಗಿದ್ನಲ್ಲ ನಿನ್ನ ಗಂಡ, ಎಲ್ಲಿಂದ ಬರಬೇಕೆ ಅವನಿಗೆ ಅನ್ನ? ಏನಂದೆ ಕಾವೇರಿ? ನಿನ್ನೆ ಮೊನ್ನೆ 3 ದಿನದ ಹಿಂದೆ ಬಂದಿರುವ ಮಳ್ಳಿ ಕಣೆ ನೀನು. ನನ್ನ ಗಂಡ ಅಂತ ಬಾಯ್ ಬಿಡ್ತಾ ಇದೆಯಲ್ಲ. ಆ ನಿನ್ನ ಗಂಡನ್ನ ಈ ಸ್ಥಾನಕ್ಕೆ ತಂದು ನಿಲ್ಸೋದಕ್ಕೆ ನನ್ನ ಗಂಡ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನ್ನಂಥ ನಾಯಿಗೆ ಹೇಗೆ ಗೊತ್ತಾಗ್ಬೇಕು? ಏನಂದೆ? ನನ್ನ ಗಂಡ ಹಾಕಿರೋ ಅನ್ನನ ತಿಂದು ಜೀವನ ಮಾಡ್ತಾ ಇದ್ದೀರಾ ಅಂತ ಅಂದೆಲ್ಲ. ಆ ನಿನ್ನ ಗಂಡನ್ನ ಚಿಕ್ಕಂದಿನಿಂದ ನನ್ನ ತಮ್ಮಂದಿರು ಚೆನ್ನಾಗಿ ಓದ್ಲಿ, ವಿದ್ಯಾವಂತರಾಗ್ಲಿ ಅಂತ ಸಾಕಷ್ಟು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಬಸ್ ಸ್ಟ್ಯಾಂಡಿನಲ್ಲಿ ಅಮಾಲಿ ಕೆಲಸ ಮಾಡಿ ಅವರನ್ನ ಈಗ ನಿನ್ನ ಗಂಡನ ಇಂಜಿನಿಯರ್ ಆಗೋ ಮಟ್ಟಕ್ಕೆ ತಂದು ನಿಲ್ಸಿದ್ದು ನನ್ನ ಗಂಡ ಕಣೆಲೆ, ನನ್ನ ಗಂಡ. ಹೀಗಿರ್ಬೇಕಾದ್ರೆ ನಿನ್ನೆ ಮೊನ್ನೆ 3 ತಿಂಗಳು ಕೂಡ ಆಗಿಲ್ಲ ನಿನ್ನ ಗಂಡ ಕೆಲ್ಸಕ್ಕೆ ಹೋಗಿ. ನಿನಗೆ ಇಷ್ಟೊಂದು ದಿಮಾಕಿದೆಯಲ್ಲ. ನನ್ನ ಗಂಡ ಬೆವರು ಸುರಿಸಿರೋದಕ್ಕೆ ಸ್ವಲ್ಪವೂ ಕಿಮ್ಮತ್ತಿಲ್ವೇನೆ ನಿನ್ನಲ್ಲಿ? ನೋಡು, ಈ ನಿನ್ನ ದುಡ್ಡಿನ ದುರಹಂಕಾರ, ಈ ನಿನ್ನ ದರ್ಪ ನನ್ನ ಮುಂದೆ ತೋರ್ಸೋದಕ್ಕೆ ಬರಬೇಡ. ಅವರವರ ಹಣ ಬರವನ್ನು ಅವರೇ ಹಾಕ್ಸಬೇಕು. ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೋ ಅವಾಜ್, ಸೈಲೆಂಟ್. ನಾನು ಓದ್ದೇ ಇರ್ಬೋದು ನಿಜ, ಆದ್ರೆ ಹುಟ್ಟಿದಾಗಿಂದ ಈ ನಾಡಿನ ಸಂಸ್ಕೃತಿಯನ್ನ ಹೊಂದಿಕೊಂಡು ಹುಟ್ಟಿದ್ದೀನಿ. ಈ ನಿನ್ನ ದುರಹಂಕಾರ, ಈ ನಿನ್ನ ದರ್ಪ ಮಾಡಿದ ಎಷ್ಟೋ ಹೆಣ್ಣು ಮಕ್ಕಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇದನ್ನ ನೆನಪಲ್ಲಿಟ್ಕೋ. ಒಂದು ಮಾತನ್ನ ಹೇಳ್ತೀನಿ, ಚೆನ್ನಾಗಿ ನೆನಪಲ್ಲಿಟ್ಕೋ. ಹೆಣ್ಣಿಗೆ ಹಠ ಒಳ್ಳೆದಲ್ಲ, ಗಂಡಸಿಗೆ ಚಟ ಒಳ್ಳೆದಲ್ಲ. ಹೋಗಲೇ ಬಿಡು ಗಂಗಾ, ಎಷ್ಟೇ ಆದರೂ ಅವರು ನನ್ನ ತಮ್ಮ. ಅವಳ ಮಾತಿಗೆ ನೀನು ಎದುರುತ್ತರ ಕೊಡಬೇಡ ಗಂಗಾ. ಅವಳು ನನ್ನ ಕಿರಿತಮ್ಮನ ಹೆಂಡತಿ ಕಡೆ. ಅವಳು ನಮ್ಮ ಹಣೆ ಬರವೇ ನೆಟ್ಟಗೆಲ್ಲದಿರುವಾಗ ಯಾರಿಗಂದು ಏನು ಪ್ರಯೋಜನ? ಅವರಾದ್ರೂ ಚೆನ್ನಾಗಿರ್ಲಿ ಗಂಗಾ, ನಾವು ಎಲ್ಲಾದ್ರೂ ಹೋಗಿ ಜೀವನದ ಕಡೆ ಅನುಭವ. ಏನ್ರಿ ಬಾ ಗಂಗಾ, ಇಲ್ಲಿ ಇರೋದು ಬೇಡ. ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ಈ ಮನೆ, ಈ ಸಿರಿತನ ಇವ್ರಪ್ಪನ ಮನೆಯಿಂದ ತಂದ್ಕೊಟ್ಟ ಏನೋ ಆಸ್ತಿ ಅಲ್ಲ ಬಿಡಿ. ನೋಡಿ, ಈ ಮನೆಯಲ್ಲಿ ಇವಳಿಗೆ ಎಷ್ಟು ಅಧಿಕಾರ ಇದೆಯೋ, ಹಕ್ಕಿದೆಯೋ ಅಷ್ಟೇ ಹಕ್ಕು ಅಧಿಕಾರ ನನಗಿದೆ ರೀ, ನಮಗಿದೆ. ನೋಡು ಗಂಗಾ, ರಾಮಾಯಣದಲ್ಲಿ ರಾಜ್ಯಭಾರ ಮಾಡುವುದನ್ನು ಬಿಟ್ಟು ನಾನ್ಯಾಕೆ ವನವಾಸಕ್ಕೆ ಹೋಗಬೇಕೆಂದು ಆ ಶ್ರೀರಾಮಚಂದ್ರ ತಂದೆಯ ಒಂದು ಮಾತನ್ನು ಧಿಕ್ಕರಿಸಿದ್ದರೆ ರಾಜ ವೈಭವದಿಂದ ಮೆರೆ. ಉದಾಹರಣೆಗೆ ರಾಮ ಲಕ್ಷ್ಮಣರು ಕನಸಿನ ಆಶಾ ಗೋಪುರವನ್ನು ಕಟ್ಟಿಕೊಂಡು ಬಂದ ಆ ನನ್ನ ತಾಯಿ ಸೀತಾಮಾತೆ ವನವಾಸ ಅನುಭವಿಸಲಿಲ್ಲವೇ? ಇದು ಕಲಿಯುಗ. ಅರ್ಥ ಮಾಡಿಕೋ ಗಂಗಾ, ಒಲ್ಲದ ಮನಸ್ಸಿನಿಂದ ಒಂದೇ ಮನೆಯಲ್ಲಿ ಸಂಸಾರ ಸಾಗಿಸಲು ಸಾಧ್ಯವಿಲ್ಲ. ಇದು ನಮ್ಮ ಪ್ರಾರಬ್ಧ ಕರ್ಮದ ಫಲ. ಬಾ ಗಂಗಾ, ಬದುಕಲು ಮನೆನೇ ಬೇಕಾ? ಸಾಲು ಮರದ ತಿಮ್ಮಕ್ಕ ಸಾಲು ಸಾಲು ಮರಗಳನ್ನು ನೆಟ್ಟಿದಳಲ್ಲ, ಆ ಮರದ ನೆರಳಲ್ಲಿ ನಮ್ಮ ಜೀವನ ಕಳೆಯ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ
ಅಣ್ಣ ಇಷ್ಟೊತ್ತಿನಲ್ಲಿ ಎಲ್ಲಿ ಎಂತ ಹೊರಟಿವೆ ಅಣ್ಣ? ಏನಂತ ಹೇಳಪ್ಪ ನೋಡಿ. ಹರಿಯುವ ನದಿನ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಅದೇನೋ ಹೇಳುತ್ತೆ. ನಾವು ಎಲ್ಲಿಗಾದರೂ ಹೋಗ್ತೇವೆ, ನೀವಾದರೂ ಚೆನ್ನಾಗಿರಿ. ನೋಡಿ ಸತೀಶ್, ನಿಮ್ಮ ಅಣ್ಣನಿಗೆ ಕಣ್ ಕಾಣ್ತಾ ಇಲ್ಲ, ಆದರೆ ಯಾರೋ ಪಾಪಿಗಳು ಬಂದು ಇವರಿಗೆ ಇಂಥ ಪರಿಸ್ಥಿತಿ ಬರೋ ರೀತಿ ಮಾಡಿದ್ದಾರೆ. ಆದರೆ ನಿನ್ನೆ ಹೇಳ್ತಿ ಕಾವೇರಿ ಇದನ್ನ ಅರ್ಥ ಮಾಡ್ಕೊಳ್ದೆ ದುರಹಂಕಾರದಿಂದ ಮನೆಯಿಂದ ಹೊರ ತಳ್ತಾ ಇದ್ದಾಳೆ. ಊಟ ಮಾಡಿದ ತಟ್ಟೆಯನ್ನು ಕೂಡ ಇನ್ನು ಆಗ್ಲೇ ಕೂಡ ಕೂತಿದ್ರು, ಅದನ್ನ ತನ್ನ ಕಾಲಿನಿಂದ ಒದ್ದಳಪ್ಪ. ನೀನಾದ್ರೂ ಹೇಳು ಅವಳಿಗೆ. ಹಾಗೆ ಮಾಡಬೇಕಾದ್ರೆ ರೀ, ಇದೆಲ್ಲ ನಿಮ್ಗೆ ಅರ್ಥ ಆಗುದಿಲ್ಲ. ಇನ್ನೊಂದು ನುಡಿ ಮಾತನಾಡಿದ್ರೆ ನನ್ನ ನಾಳೆ ಆಗಿದೆ. ಕಾವೇರಿ, ಏ, ಅವರಿಗೆ ಬಂದಿರೋ ಪರಿಸ್ಥಿತಿ ನಿಮಗೂ ಬರುತ್ತೆ. ನಡೀರಿ ನನ್ನ ಜೊತೆ. ಕಾವೇರಿ, ಕಾವೇರಿ. ಅಮ್ಮ ತಾಯಿ, ಮನೆ ಎಂಬ ಮಹಾಲಕ್ಷ್ಮಿಯೇ, ಇಂದಿಗೂ ನಿನ್ನ ಋಣ ತೀರಿತು ತಾಯಿ, ತೀರಿತು. ಗಂಗಾ, ನನ್ನನ್ನು ಒಂದು ಸಲ ಈ ಮನೆಯ ಹೊಸಲಿಗೆ ನನ್ನ ಹಣೆ ಹಚ್ಚಬೇಕು. ಗಂಗಾ, ಕರ್ಕೊಂಡು ಹೋಗು ಅಲ್ಲಿಗೆ. ಹುಟ್ಟಿದ ಮನೆ ನಿನಗೆ ದೂರ ಇದೆ, ಬೆಟ್ಟದ ಮರವಳು ನನಗೆ ಬಲಿಯಾಗಿದೆ. ಹುಟ್ಟಿದ ಮನೆ ನಿನಗೆ ದೂರ ಇದೆ, ಬೆಟ್ಟದ ಮರವಲ್ಲ ಮನೆಯಾಗಿದೆ. ಹುಟ್ಟಿದ ಮನೆ ನಿನಗೆ ದೂರ ಇದೆ, ಬೆಟ್ಟದ ಮರವಲ್ಲ ಮನೆಯಾಗಿದೆ. ನಾವೆಲ್ಲಿಗೆ ತರಿ ಹೋಗೋದು? ಆ ದೇವರು ದಾರಿ ತೋರಿಸಿದತ್ರ ಕರ್ಕೊಂಡು ಹೋಗಲ್ಲ. ಆ ದೇವರು ಅದೇನ್ ಮಾಡ್ತಾನೋ ಮಾಡಿ. ಕಟ್ಟಿದ ಕನಸು ಕಾಣದಾಯಿನಿ, ಕಟ್ಟಿದ ಕನಸು ಕಾಣದಾಯಿನಿ, ಮನಾಸರೆ ದೂರಾಯಿದೆ. ನಮಗೆ ಇಂಥ ಶಿಕ್ಷೆಯನ್ನು ಕೊಡ್ತಾ ಇದೆಯಾ? ಯಾವ ತಪ್ಪಿಗಾಗಿ ನಮಗಿಂತ ಶಿಕ್ಷೆಯನ್ನು ನೀಡಿದ ತಾಯಿ? ಯಾತಕ್ಕಾಗಿ ಮನೆಯಿಂದ ಹೊರಬಂದು ನಾವೀಗ ಎಲ್ಲಿರ್ಬೇಕು? ಈ ನಿನ್ನ ಮಗಳ ಮೇಲೆ, ಈ ನಿನ್ನ ಮಗನ ಮೇಲೆ ಸ್ವಲ್ಪವೂ ಕೂಡ ಕನಿಕರ ಅನ್ನೋದೇ ಇಲ್ವೇ? ಇದನ್ನೆಲ್ಲ ಮರೆತು ಕಣ್ಣಿದ್ರು ಕೂಡ ಕುರುಡಾಗಿ ಆ ದೇವರ ಗುಡಿಯಲ್ಲಿ ಕುಳಿತು ಕಲ್ಲಾಗಿರುವೆ ತಾಯಿ, ಕಗ್ಗಲ್ಲಾಗಿ ಇದನ್ನೆಲ್ಲ ನೋಡುತ್ತಲಿರುವೆಯ? ಹೇಳುದೇನಿ, ಹೇಳು. ಹಾಗಲ್ಲ ಬಿಡೆ ಗಂಗಾ, ಆ ದೇವರಿಗೊಂದು ಏನು ಪ್ರಯೋಜನ? ಇಡೀ ಸಮಾಜದ ಚಿತ್ರಣವೇ ಬದಲಾಗಿದೆ. ಆ ದೇವರಿಗೊಂದು ಏನು ಪ್ರಯೋಜನವಿಲ್ಲ. ಸ್ವಾಮಿ, ಈಗ ನಾವೆಲ್ಲಿಗೆ ಹೋಗೋದು? ಏನ್ ಮಾಡೋದು? ನನಗೊಂದು ಕೂಡ ಅರ್ಥವಾಗ್ತಾ ಇಲ್ಲ. ಗೋಲಿ ಬಿದ್ದಾಗ ಆಳಿಗೊಂದೊಂದು ಕಲ್ಲು ಎನ್ನುವಂತೆ ಆಶ್ರಯವಿಲ್ಲದ ನಾವು ಎಂತಾನೆ ಇರೋದಕ್ಕೆ ಸಾಧ್ಯ? ಎಲ್ಲಿಯಾದರೂ ಮಲ್ಗೋಣ ಅಂದರೆ ಪೊಲೀಸ್ನವ್ರ ಕಾಟ ಬೇರೆ. ಹೀಗಿರ್ಬೇಕಾದ್ರೆ ನಾವೆಲ್ಲಿಗೆ ಹೋಗಬೇಕು? ಇಂಥ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಕಣ್ಣುಗಳನ್ನೇ ಕಳೆದುಕೊಂಡಿದ್ದೀರಿ. ಮನೆ ಮನೆಗೆ ಹೋಗಿ ಕೆಲಸ ಮಾಡಿ ಆದರೂ ನಿಮಗೆ ಕಣ್ಣನ್ನು ಕೊಡಿಸೋಣ ಅಂದರೆ
ಯಾರು ಕೂಡ ಕೆಲಸ ಕೊಡ್ತಾ ಇಲ್ಲ. ಗಂಗಾ, ಇಷ್ಟೆಲ್ಲ ಆದರೂ ಕೂಡ ಒಂದು ತುತ್ತು ಕೂಳಲಾದರೂ ಎಲ್ಲಿ ಆದರೂ ಬೇಡಿದ್ರೆ ನಿಮ್ಮ ಹೊಟ್ಟೆ ಆದರೂ ತುಂಬಿಸ್ಬೋದು. ಆದರೆ ಯಾರು ಕೂಡ ಒಂದು ತುತ್ತು ಅನ್ನ ಕೂಡ ಹಾಕ್ತಾ ಇಲ್ಲ. ಹಸುವಿನ ಬೇಗೆಯನ್ನು ಹೇಗೆ ತಾನೇ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ರೀ? ಹೇಗೆ ತಾನೇ ಸುಧಾರಿಸ್ಕೊಳ್ಳೋಕೆ ಸಾಧ್ಯ? ಗಂಗಾ ಗಂಗಾ, ಸಮಾಧಾನ ಮಾಡಿಕೊ ಗಂಗಾ. ನನ್ನ ಆ ಮನೆಯನ್ನು ಬೆಳಗಲ ಬಂದ ನೀನು ಅದಾವ ಸುಖ ಕಾಣಲಿಲ್ಲ. ಜೀವನದಲ್ಲಿ ಬರೀ ಉಪವಾಸ, ವನವಾಸ ಇದನ್ನೇ ಅನುಭವಿಸಿದಿ. ಆಗಿಲ್ಲದ ದುಃಖ ಈಗ ಯಾಕೆ ಗಂಗಾ ನಿನಗೆ? ಸ್ವಾಮಿ, ಆಗ ಮುಂದೆ ಒಂದು ಗುರಿ ಇತ್ತು. ಇಂದಲ್ಲದಿದ್ರೆ ಮುಂದೆಯಾದರೂ ಸಂತೋಷದಿಂದ ಬಾಳುತ್ತೇವೆ, ನಮ್ಮ ಬಾಳಿನಲ್ಲೂ ಕೂಡ ಬೆಳಕು ಚೆಲ್ಲುತ್ತದೆ ಎಂದು ಆಸೆಯಿಂದ ಕಾಯ್ತಾ ಇದ್ದೆ. ಆದರೆ ಇಂದಿನ ಪರಿಸ್ಥಿತಿಯೇ ಬೇರೆ. ನೋಡಿ, ಹೇಗಾದ್ರೂ ಮಾಡಿ ಈ ನಿಮ್ಮ ಕಣ್ಣನ್ನು ಕೊಡಿಸ್ಬೇಕು ಅಂತ ನಾನು ಬೀದಿ ಬೀದಿಯಲ್ಲಿ ನನ್ನ ತಮ್ಮಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ಈ ನನ್ನ ಸೆರಗನ್ನು ಒಡ್ಡಿ ಭಿಕ್ಷೆ ಬೇಡಿಯಾದರೂ ನಿಮಗೆ ಕಣ್ಣನ್ನು ಕೊಡಿಸ್ತೀನಿ ಸ್ವಾಮಿ, ಕಣ್ಣನ್ನು ಕೊಡಿಸ್ತೀನಿ. ಏನು ರೈತ ಸಂಘದ ಅಧ್ಯಕ್ಷರಾದ ವೀರಭದ್ರನವರೇ, ಹೇಗಿದ್ದೀರಾ? ರಾಜ್ಯ ಸಚಿವನಾದ ನನಗೆ ಎದುರು ನಿಲ್ಲುತ್ತೀಯ? ಹಾಗಾದ ಪ್ರತಿಫಲ ಇದು, ಇದುವೇ ದುಷ್ಟರ ಸಾಮ್ರಾಜ್ಯ. ಹಲೋ ಮಿಸ್ಟರ್ ವೀರಭದ್ರನವರೇ, ಏನು ಎಲ್ಲ ಕ್ಷೇಮವೇ? ನಿನ್ನ ರೈತ ಸಂಘದ ಮೀಟಿಂಗ್ಗಳು ಏನಾದವು? ನಮ್ಮನ್ನು ಎದುರಾಕಿಕೊಂಡರೆ ಇದೇ ಗತಿ.
ನಿನಗಿನ್ನು ಈ ರಸ್ತೆ ಪುಟಪಾತೆ ಗತಿ. ಹಲೋ ಮಿಸ್ಟರ್ ವೀರಭದ್ರ, ಎಲ್ಲಿ ಹೋಯ್ತೋ ಆ ನಿನ್ನ ವೀರ ಪರಶುರಾಮನ ಕೊಡ್ಲೆ? ನಿನ್ನ ಚಾಲೆಂಜಿಗೆ ತಕ್ಕ ಉತ್ತರ ಸಿಕ್ಕಿರಬೇಕಲ್ಲ. ನಿನಗಿನ್ನು ಭಿಕ್ಷೆ ಬೇಡುವುದೊಂದೇ ಗತಿ. ಮುಂದೇನಾದರೂ ತರಲೆ ಮಾಡಿದರೆ ಉಗ್ರಗಾಮಿಯಂತೆ ಅರೆಸ್ಟ್ ಮಾಡಿ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೇನೆ ಮಗನೇ. ನಾನು ತೊಟ್ಟಿರೋದು ಕತ್ತರ್ನಕ್ಕಾಗಿ. ಬ್ಯಾಡೋ ವೀರಭದ್ರಣ್ಣ, ದೊಡ್ಡವರ ಜೋಡಿ ಗುದ್ದಾಡೋದು ಬ್ಯಾಡ ಅಂತ ಕೈಯ ಕಟ್ಟಿ ಹೇಳಿನಪ್ಪ ನಾನು. ಈಗ ಅನುಭವಿಸೋದು ಯಾರು ನೀವಲ್ಲ, ಅನುಭವಿಸ್ರಿ. ನೋಡಿದ್ರ ಆ ಪಾಪಿಗಳು ಯಾವ ರೀತಿ ಅಟ್ಟಹಾಸದಿಂದ ಮಾತಾಡಿ ಹೋದ್ರು ಅಂತ. ನೋಡಿ ಸ್ವಾಮಿ, ನೀವೇನು ಚಿಂತೆ ಮಾಡಬೇಡಿ. ಈ ನನ್ನ ಪ್ರಾಣವನ್ನ ಒತ್ತೆ ಇಟ್ಟಾದ್ರು ನಿಮ್ಗೆ ಕಣ್ಣನ್ನ ನಾನ್ ತರಿಸ್ತೀನಿ. ಗಂಗಾ, ನನಗೆ ತುಂಬಾ ಆಯಾಸವಾಗ್ತಾ ಇದೆ. ಎಲ್ಲಾದ್ರೂ ನನಗೆ ಎಲ್ಲ ಬೇಡಮ್ಮ, ಆ ನನ್ನ ಮಾರುತೇಶ್ವರ ಸನ್ನಿಧಿಗೆ ಕರ್ಕೊಂಡೋಗು. ಅವನ ಪಾದಧೂಳು ನನ್ನ ನೆತ್ತಿಗೆ ತಾಗಿದರೆ ನನ್ನ ಕಷ್ಟವಾದ್ರೂ ಪರಿಹಾರವಾಗಬಹುದು. ಸ್ವಾಮಿ, ನಮ್ಮಂಥವ್ರನ್ನ ಬೀದಿಗೆ ಬಿದ್ದಿದ್ದೀವಿ ಅಂದ್ರೆ ಸಾಕಿ ಸಲಹದೆ ಇದ್ರು ಕೂಡ ಒಂದು ತುತ್ತು ಅನ್ನ ಹಾಕೋ ಸಹೋದರರು ಯಾರಾದ್ರೂ ಬಂದೇ ಬರ್ತಾರೆ ಸ್ವಾಮಿ, ಬಂದೇ ಬರ್ತಾರೆ. ಓ ವೀರಭದ್ರಣ್ಣ, ಎಂಥ ಸಮಯದಲ್ಲಿ ನನಗೆ ಸಹಾಯ ಮಾಡಿದ್ರಿ. ನಿಮಗೆ ಇಂಥ ಪರಿಸ್ಥಿತಿ, ಬನ್ನಿ ನಮ್ಮ ಮನೆಗೆ. ನೋಡು ತಮ್ಮ, ಒಂದೇ ತಾಯಿಯ ರಕ್ತ ಹಂಚಿಕೊಂಡು ಹುಟ್ಟಿದ ನನ್ನ ತಮ್ಮನೇ, ನಾನು ನನ್ನ ಹೆಂಡತಿ ಮನೆಯಿಂದ ಹೊರ ನಡೆಯುವಾಗ ಏನಂತಾನು ವಿಚಾರಿಸದೆ ಸುಮ್ಮನೆ ನಿಂತ. ಅವನಿಗಿಲ್ಲದ ಕರುಳಿನ ಕನಕರನ ನಿನಗೆ ಯಾಕಪ್ಪ? ಇರಲಿ ಬೇಡ, ಇಂಥ ಸಮಯದಲ್ಲಿ ಯೋಚನೆ ಯಾಕೆ ಮಾಡ್ತೀವಿ? ಬನ್ನಿ ನಮ್ಮ ಮನೆಗೆ ಹೋಗೋಣ. ಸತ್ಯವ ಗೆಲ್ಲುವನೇ, ಧರ್ಮವ ನಿಲ್ಲುವನೇ, ಗೆಲ್ಲುವುದರಿದೆ. ಗಿಡಗಳು ತೊಲುದ್ವು. ಇನ್ನು ಮುಂದೆ ಮನೆಯಲ್ಲಿ ಆರಾಮಾಗಿರುವುದು. ಏನೋ ಕವಿರಾಜ್, ಈ ನಾಟಕದಲ್ಲಿ ಬರೆದ ಈ ಕಳಾನಾಯಕಿಯ ಪಾತ್ರ ನಿನಗಿನ್ನೂ ಗೊತ್ತಿಲ್ಲ. ನನ್ನನ್ನು ಎದುರು ಹಾಕಿಕೊಂಡ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ಹಲೋ ಕಾವೇರಿ, ಹೇಗಿದ್ದೀಯಾ? ಹೊಸ ಜೀವನ ಹೊಸ ಜಾಗ. ಯಾಗಿಲ್ಲವೇ, ಹೇಗಿದೆ ನಿನ್ನ ದಾಂಪತ್ಯ ಜೀವನ?